ನಿಮ್ಮ ರಾಜಕೀಯ ಮಾಡೋದು ಅದ್ರ ಮೇಲೆ. ಮಾನ್ಯ ಸಭಾಧ್ಯಕ್ಷರೇ, ಹಾಗಾಗಿ ಉಳಿಸ್ಕೊಂಬಂದ್ರಿ ಅಲ್ಲಿ ಹೋಗಿ ಗುಲ್ಬರ್ಗಾಕ್ಕೆ ಹೋಗಿ. ಸಭಾಧ್ಯಕ್ಷರೇ, ನಜೀರ್ ಅಹಮದ್ ಅವರು ಪ್ರಧಾನ ಮಂತ್ರಿನ ನಿಂದನೆ ಮಾಡಿರೋದು ತಪ್ಪು ಅಂದರೆ ಅಂತ ಭಾವನೆ ಇದ್ದರೆ ಮೊನ್ನೆ CT ರವಿ ಅವರು ಹೇಳಿರೋದು ಅದು ಸಹ ತಪ್ಪೆ. ಎರಡು ತಪ್ಪೆ ಅಲ್ವಾ ಸಭಾಧ್ಯಕ್ಷರೇ? ಹಾಗಾದ್ರೆ ಸಮಾಜ ಅಂಬೇಡ್ಕರ್ ಅವರು ಕೊಟ್ಟಿರೋದು ಈ ದೇಶದ ಪ್ರಧಾನ ಮಂತ್ರಿನೂ ಒಬ್ಬರೇ, MLCನೂ ಒಬ್ಬರೇ, ಅಲ್ಲಿ ಕೂತಿರೋರು ಒಬ್ಬರೇ, MLAನೂ ಒಬ್ಬರೇ, ಜನಸಾಮಾನ್ಯರು ಎಲ್ಲರೂ ಒಂದೇ. ನಜೀರ್ ಅಹಮದ್ ಅವರು ಹೇಳಿದ್ದು ತಪ್ಪು ಅಂದ್ರೆ ಹಾಗಾದ್ರೆ CT ರವಿ ಅವರು ಸರಿ ಅಂತ ಸಮರ್ಥನೆ ಮಾಡ್ಕೊತೀರಾ? ಈಗಲೂ ಹೇಳ್ತೀನಿ, ಪ್ರಧಾನಮಂತ್ರಿಗಳನ್ನ ಈ ಶಬ್ದಗಳಲ್ಲಿ ನಿಂದಿಸೋದು ಸಾಧ್ಯ ಇಲ್ಲ. ಸರ್ ಒಂದ್ ನಿಮಿಷ ಇರಿ. ಭಾರತದ ಸಂವಿಧಾನಕ್ಕೆ ಗೌರವ ಇರೋರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಒಬ್ರಿಗೊಂದು ಆ ಹುದ್ದೆ ಬಗ್ಗೆ ಗೌರವ ಇರಬೇಕು. ಎರಡೂ ತಪ್ಪೆ. ನಮ್ಮ ದೇಶದ ಪ್ರಧಾನ ಮಂತ್ರಿ. ಸಭಾಧ್ಯಕ್ಷ, ನೀವು ಸಭಾಪೀಠ ನೀವು ಕೂತಿದ್ದೀರಿ ಸಭಾಧ್ಯಕ್ಷರೇ, ನೀವೇ ನಿರ್ಣಯ ಮಾಡಬೇಕು. ಸಭಾಪತಿಗಳೇ, ಅದು ತಪ್ಪೆ. ನಮ್ಮ ಸಂಸ್ಕೃತಿ ವಿಷಾದ ಪಕ್ಷ ಎರಡು ತಪ್ಪೆ. ಈ ರೀತಿ ಸರಿಯಿಲ್ಲ ಅಂತ ಹೇಳ್ತೀರಾ ತಾವು? ನಿಂದಿಸಿರೋರಿಗೆ ಇಲ್ಲಿ ಯಾರು ವಿಷಾದ ವ್ಯಕ್ತಪಡಿಸಿಲ್ಲ. ನಮ್ಮವರು ಈ ರೀತಿ ಕೆಟ್ಟ ಪದಗಳನ್ನ ಬಳಕೆ ಮಾಡ್ತಕ್ಕಂಥದ್ದು ಭಾರತೀಯ ನಾಲಿಗೆ ಅಲ್ಲ, ಭಾರತೀಯರು ಈ ರೀತಿ ಮಾಡಲ್ಲ ಅಂತ ಹೇಳಿದ್ದಾರೆ. ಯಾವುದೋ ಅಂದ್ರೆ ಡೈರೆಕ್ಟ್ ಇಂಡೈರೆಕ್ಟ್ಲಿ ಅವಾಗ ಇಂಡೈರೆಕ್ಟ್ ಡೈರೆಕ್ಟ್ ಇಲ್ಲಿ ಡೈರೆಕ್ಟ್ ಸಭಾಪತಿಗಳೇ ಇಂಡೈರೆಕ್ಟ್ ಅಲ್ಲ. ನೆಪ ಮಾಡಿಕೊಂಡು ಮಾತಾಡೋದು ಸರಿಯಲ್ಲ. ಹೆಸರಿದ್ರೆ ನಾನೇ ಹೇಳ್ತೇನೆ ಕ್ಷಮೆ ಕೇಳ್ರಿ ಅಂತ. ಅವ್ರು ಯಾರ ಹೆಸರನ್ನು ತೆಗೆದುಕೊಂಡಿಲ್ಲ. ಅಲ್ಲ ರೀ, ವಿರೋಧ ಪಕ್ಷದ ನಾಯಕರೇ ಯಾರಿಗೆ ತಗೊಂಡ್ರೆ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.